ಸ್ನೇಹಿತರೆ ನಮಸ್ಕಾರ. ಮೊನ್ನೆ ಇದ್ದಕ್ಕಿದ್ದ ಹಾಗೆ ದರ್ಶನ್ ಅವರ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಪ್ರತ್ಯಕ್ಷವಾಗಿ ಪುಂಖಾನುಪುಂಖವಾಗಿ ಪುಂಗಿದ್ದು. ಹಾಗಾಯಿತು, ಹೀಗಾಯಿತು, ನಾನು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ನನಗೊಂದು ಅವಕಾಶವನ್ನು ಕೊಡಿ, ನನಗಿರುವಂಥ ಅಷ್ಟೂ ಸಾಲವನ್ನು ಕೂಡ ನಾನು ತೀರಿಸ್ತೀನಿ, ಚಾಲೆಂಜಾಗಿ ತೆಗೆದುಕೊಂಡು ನಾನು ತೀರಿಸ್ತೀನಿ, ನನಗೆ ಮತ್ತೊಂದು ಅವಕಾಶವನ್ನು ಮಾಡಿಕೊಡಿ ಅಂತೇಳ್ಬಿಟ್ಟು ಕೇಳಿಕೊಂಡ್ರು, ಅವಲತ್ತುಕೊಂಡ್ರು. ಎಲ್ಲರೂ ಕೂಡ ನಂಬಿದರೂ ಕೂಡ ಅಯ್ಯೋ ಪಾಪ ಏನೋ ಆಗೋಯ್ತು, ಏನೋ ಒಂದು ಕನಿಕರ ಹುಟ್ಟಬೇಕು, ಇವನಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿಕೊಂಡ್ರು. ಆದರೆ ಈಗ ಸ್ವತಃ ದರ್ಶನ್ ಅವರ ಸಹೋದರ ದಿನಕರ್ ತೂಗುದೀಪ್ ಅವರು ಆಡಿರುವಂಥ ಮಾತುಗಳನ್ನು ಕೇಳಿದ್ರೆ ಮಲ್ಲಿಕಾರ್ಜುನ್ ಎಂತಹ ಮಹಾ ನಂಬಿಕೆ ದ್ರೋಹಿ, ಚೀಟರ್, ಜೊತೆಗೆ ಆತ ಯಾವ ರೀತಿ ಮೋಸವನ್ನು ಮಾಡ್ತಾನೆ ಅನ್ನೋದನ್ನು ಈಗ ಎಳೆಯಾಗಿ ಕೆಂಡ ಕಾರೋದ್ರ ಮೂಲಕ ಹೇಳಿಕೊಂಡಿದ್ದಾರೆ. ಈ ಮೂಲಕ ಒಂದು ಸಲ ನಾವೆಲ್ಲರೂ ಕೂಡ ಟೋಪಿ ಹಾಕಿಸ್ಕೊಂಡಿದ್ದೀವಿ, ಮತ್ತೆ ನೀವು ಟೋಪಿ ಹಾಕಿಸ್ಕೊಳ್ಬೇಡಿ ಎನ್ನುವಂತಹ ಮನವಿಯನ್ನು ಕೂಡ ಮಾಡಿದ್ದಾರೆ. ಯಾಕೆ ಹೇಳ್ತಾ ಹೋಗ್ತೀನಿ, ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಕಳೆದ ವಾರ ಅಂದರೆ ಏಪ್ರಿಲ್ 16ರಂದು ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ದಿಢೀರಂತೇಳಿ ಮೀಡಿಯಾ ಮುಂದೆ ಪ್ರತ್ಯಕ್ಷವಾಗಿದ್ದರು. ಏಕಾಏಕಿ ಪ್ರೆಸ್ ಮೀಟನ್ನು ಕೂಡ ನಡೆಸಿದ್ರು. ಇದೀಗ ಮಲ್ಲಿಕಾರ್ಜುನ್ ವಿರುದ್ಧ ನಿರ್ದೇಶಕ ದಿನಕರ್ ತೂಗುದೀಪ್ ಸಿಡಿದೆದ್ದಿದ್ದಾರೆ. ಅವತ್ತು ಆಡಿದಂಥ ಪ್ರತಿಯೊಂದು ಮಾತಿಗೂ ಕೂಡ ಇವತ್ತು ತಿರುಗೇಟನ್ನು ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಮಾತನ್ನು ನಂಬಿಬೇಡಿ ಎನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಹಾಗಾದರೆ ಅವತ್ತು ಮಲ್ಲಿಕಾರ್ಜುನ್ ಹೇಳಿದ್ದೇನೋ, ಇವತ್ತು ಮಲ್ಲಿಕಾರ್ಜುನ್ ಬಗ್ಗೆ ದಿನಕರ್ ತೂಗುದೀಪ್ ಹೇಳ್ತಿರೋದೇನೋ ಅನ್ನೋದನ್ನು ವಿವರವಾಗಿ ನೋಡ್ತಾ ಹೋದರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಸ್ಗಳು ಸಿಗ್ತಾ ಹೋಗ್ತವೆ. ಜೊತೆಗೆ ಇಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡೋದು ಸಹಜ ಮತ್ತು ಸ್ವಾಭಾವಿಕ. ಹೌದು, ಮಲ್ಲಿಕಾರ್ಜುನು ಮೊನ್ನೆ ಪ್ರೆಸ್ ಮೀಟನ್ನು ಮಾಡಿ ಹೇಳಿದ್ದೇನೋ, ಅಯ್ಯೋ ನನಗೆ ದೊಡ್ಡ ಲಾಸ್ ಆಗಿದೆ, ನಾನು ಏನು ಅಂದ್ಕೊಂಡಿದ್ದೆ ಎಲ್ಲದೂ ಕೂಡ ಲೆಕ್ಕಾಚಾರ ಉಲ್ಟಾಪಲ್ಟ ಆಗಿದೆ, ನನಗೆ ಮತ್ತೊಂದು ಅವಕಾಶವನ್ನು ಕೊಡಿ, ನಾನು ಎಲ್ಲರ ಸಾಲವನ್ನು ಕೂಡ ಸ್ವೀಕರಿಸ್ತೀನಿ. ದರ್ಶನ್ ಸರ್ ಆಲ್ರೆಡಿ ಸಿಕ್ಕಾಪಟ್ಟೆ ಸಹಾಯವನ್ನು ಮಾಡಿದ್ದಾರೆ, ಈಗಾಗಲೇ ಅವರಿಂದ 1 ಕೋಟಿಯಷ್ಟು ಹಣವನ್ನು ನಾನು ಪಡ್ಕೊಂಡಿದ್ದೀನಿ, ಮತ್ತು ಅವ್ರ ಹತ್ತಿರ ಹಣವನ್ನು ಪಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಜೊತೆಗೆ ಅರ್ಜುನ್ ಸರ್ಜಾ ಜೊತೆಗೆ ಆಗಿರ್ಬೋದು ಅಥವಾ ಇನ್ನಿತರರ ಜೊತೆಗೆ ಆಗಿರ್ಬೋದು, ನಾನು ಯಾರ್ಯಾರ ಜೊತೆಗೆ ಹಣವನ್ನು ಪಡ್ಕೊಂಡಿದ್ದೀನೋ ಸಾಲವಾಗಿ ಅವರೆಲ್ಲರ ಹಣವನ್ನು ಕೂಡ ಮರಳಿ ಕೊಡ್ತೀನಿ, ನನಗೊಂದು ಅವಕಾಶವನ್ನು ಮಾಡಿಕೊಡಿ, ನಾನು ಸೋತಿದ್ದೀನಿ ಸರಿ, ಸತ್ತಿಲ್ಲ ಅನ್ನುವಂತಹ ಡೈಲಾಗ್ಗಳನ್ನು ಬಿಟ್ಟಿದ್ದು. ಸುದೀರ್ಘವಾಗಿ ಮಾತನಾಡಿದಂಥ ಮಲ್ಲಿಕಾರ್ಜುನ್ ಸಾಕಷ್ಟು ಕಥೆಗಳನ್ನು ಹೇಳಿದರು. ಅದೆಲ್ಲವೂ ಕೂಡ ಕತೆ ಅಂತ ಹೇಳಿಬಿಟ್ಟು ಇವತ್ತು ನಮಗೆ ಅರ್ಥ ಆಗೋದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ದರ್ಶನ್ ಅವರ ಸಹೋದರ ದಿನಕರ್ ತೂಗುದೀಪ್ ಅವರು. ಹೌದು, ದಿನಕರ್ ತೂಗುದೀಪ್ ಅವರು ಸಿಡಿದೆತ್ತಿದ್ದಾರೆ. ಸಾಮಾನ್ಯವಾಗಿ ಯಾವ ವಿಚಾರದ ಬಗ್ಗೆನೂ ಕೂಡ ಹೆಚ್ಚಾಗಿ ಮಾತನಾಡದಂತಹ ಮತ್ತು ಯಾವುದರ ಬಗ್ಗೆನೂ ಕೂಡ ಇಷ್ಟು ಖಾರವಾಗಿ ರಿಯಾಕ್ಟ್ ಮಾಡದಂತಹ ಈ ದಿನಕರ್ ತೂಗುದೀಪ್ ಅವರು ಈಗ ಸ್ಪಷ್ಟವಾಗಿ ಇಲ್ಲಿ ಕೆಂಡವನ್ನು ಕಾರಿದ್ದಾರೆ. ಏನದು? ಅಲ್ಲಿ ಪ್ರತಿಯೊಂದು ವಿಚಾರವೂ ಕೂಡ ಅಂದರೆ ಈ ದಿನಕರ್ ತೂಗುದೀಪ್ ಅವರು ಪ್ರತಿಯೊಂದು ವಿಚಾರವನ್ನು ಕೂಡ ಏನು ಹೇಳಿದ್ದಾರೆ ನೋಡಿ, ಅವೆಲ್ಲವೂ ಕೂಡ ಈ ಮಲ್ಲಿಗೆ ಸಂಬಂಧಪಟ್ಟಿದ್ದು. ಮಲ್ಲಿ ಬಗ್ಗೆ ನೀವು ಮೋಸ ಹೋಗಬೇಡಿ ಅನ್ನುವಂಥ ವಿಚಾರವನ್ನು ಫೇಸ್ಬುಕ್ನಲ್ಲಿ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಸುದೀರ್ಘವಾಗಿ ಬರ್ಕೊಂಡಿದ್ದಾರೆ. ಆತನ ಫೋಟೋವನ್ನು ಹಾಕಿಬಿಟ್ಟು ಆ ಫೋಟೋ ಕೆಳಗಡೆ ಮಲ್ಲಿಕಾರ್ಜುನ ಗದಗ ಆಲಿಯಾಸ್ ಚೀಟರ್ ಮಲ್ಲು ಅನ್ನುವಂತಹ ಫ್ರಾಡು 8 ವರ್ಷಗಳ ಹಿಂದೆ ನಮಗೂ ಹಣಕಾಸಿನಲ್ಲಿ ಮೋಸ ಮಾಡಿ ನನ್ನ ಹೆಸರನ್ನು, ದರ್ಶನ್ ಅವರ ಹೆಸರನ್ನು ಮತ್ತು ನಮ್ಮ ತೂಗುದೀಪ ಸಂಸ್ಥೆ ಹೆಸರನ್ನು ದುರ್ಬಳಕೆ ಮಾಡಿ ನಮ್ಮ ಪರಿಚಯದವರ, ಸ್ನೇಹಿತರ ಹಾಗೂ ನಮ್ಮ ಸಂಪರ್ಕದಲ್ಲಿದ್ದಂಥ ಅನೇಕ ವ್ಯಕ್ತಿಗಳ ಬಳಿ ಸುಳ್ಳು ಹೇಳಿ ಹಣವನ್ನು ಪಡೆದು ವಂಚಿಸಿ ಪರಾರಿಯಾಗಿದ್ದ. ಈಗ ದಿಢೀರನೆ ಪ್ರತ್ಯಕ್ಷನಾಗಿ 16/4/2026 ಪತ್ರಿಕಾಗೋಷ್ಠಿಯನ್ನು ನಡೆಸಿರ್ತಾನೆ. ಅದರಲ್ಲಿ ಜನರನ್ನು ನಂಬಿಸಲು ತನಗೆ ಬೇಕಾದಂಥ ಹೇಳಿಕೆಗಳನ್ನು ಕೊಟ್ಟಿರ್ತಾನೆ. ತನಗೆ ಏನೆಲ್ಲ ಆಯಿತು ಅನ್ನೋದನ್ನು ಹೇಳುತ್ತಿರುವ ಈತ ತನ್ನಿಂದ ಯಾರಿಗೆಲ್ಲ ಏನೇನೋ ಅನಾಹುತ ಆಯಿತು ಅನ್ನೋದನ್ನು ಹೇಳಿರೋದಿಲ್ಲ. ಈತ ಮಹಾಮೋಸಗಾರ. ಆ ಪತ್ರಿಕಾಗೋಷ್ಠಿಯಲ್ಲಿ ತನ್ನ ಲಾಭಕ್ಕೆ ತಕ್ಕಂತೆ ಪದೇ ಪದೇ ನಮ್ಮ ತೂಗುದೀಪ ಸಂಸ್ಥೆ ಹೆಸರು, ದರ್ಶನ್ ಅವರ ಹೆಸರು ಮತ್ತು ನನ್ನ ಹೆಸರನ್ನು ದುರ್ಬಳಕೆ ಮಾಡಿರ್ತಾನೆ ಅಂತೇಳ್ಬಿಟ್ಟು ದಿನಕರ್ ತೂಗುದೀಪ್ ಅವರು ಪೋಸ್ಟನ್ನು ಮಾಡ್ತಾರೆ. ಯಾವಾಗ ದಿನಕರ್ ತೂಗುದೀಪ್ ಅವರು ಈ ಪೋಸ್ಟನ್ನು ಮಾಡ್ತಾರೋ ಅದಾದ ಬಳಿಕ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ. ಅಂದರೆ ಈತ ನಂಬಿಕೆ ದ್ರೋಹಿ ಅನ್ನೋದನ್ನು ಇಲ್ಲಿ ಸಾರಿ ದಿನಕರ್ ತೂಗುದೀಪ್ ಹೇಳ್ತಾರೆ. ಇಷ್ಟೇ ಅಲ್ಲ, ಇದಾದ ಬಳಿಕ ಮತ್ತೊಂದು ಮಾಧ್ಯಮದ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಅದು ಅಫಿಷಿಯಲ್ ಫೇಸ್ಬುಕ್ ಪುಟ, ಅದರಲ್ಲಿ ನಾನು ಬರೆದಿರುವಂಥ ಪ್ರತಿಯೊಂದು ಅಕ್ಷರವೂ ಕೂಡ ಸತ್ಯ. ಈಗಾಗಲೇ ಮಲ್ಲಿಕಾರ್ಜುನಿಂದಾಗಿ ಹಲವರಿಗೆ ಮೋಸ ಆಗಿದೆ.
ಇನ್ಯಾರಿಗೂ ಕೂಡ ಮೋಸ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ, ಜನರಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ನಾನು ಆ ಪೋಸ್ಟನ್ನು ಹಾಕಿದ್ದೇನೆ. ಅದರಲ್ಲಿ ಬಳಸಿರುವಂಥ ಒಂದು ಪದವು ಕೂಡ ಸುಳ್ಳಲ್ಲ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಮಲ್ಲಿಕಾರ್ಜುನ್ ಮೇಲೆ ನಾವು ಬಹಳ ನಂಬಿಕೆಯನ್ನು ಇಟ್ಟಿದ್ವಿ. ನಾನು ಮತ್ತು ಅವನು ಒಟ್ಟಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸವನ್ನು ಶುರು ಮಾಡಿದವರು. ಇವನು ಮೋಸ ಮಾಡುವಂಥ ಮನುಷ್ಯ ಅಲ್ಲ ಅಂತೇಳಿ ತುಂಬಾ ನಂಬಿದ್ವಿ. ಆದರೆ ನಮ್ಮ ನಂಬಿಕೆಗೆ ದ್ರೋಹವನ್ನು ಮಾಡಿಬಿಟ್ಟ. ನಮ್ಮ ಸಂಸ್ಥೆಗೆ ಅಪ್ಪನ ಹೆಸರಿಟ್ಟಿದ್ವಿ. ಅಪ್ಪನ ಹೆಸರಿದೆ, ಅದಕ್ಕೆ ಧಕ್ಕೆ ಆಗಬಾರ್ದು, ಹಾಗೆ ನೋಡ್ಕೊಳ್ಬೇಕು ಅಂತಲೂ ಕೂಡ ಹೇಳಿದ್ವಿ. ಆದರೂ ಕೂಡ ಅದನ್ನು ದುರುಪಯೋಗ ಮಾಡಿಕೊಂಡು ಹಲವರಿಗೆ ಮೋಸವನ್ನು ಮಾಡಿದ್ದಾನೆ. ಆದರೂ ನಮಗೆ, ನಮ್ಮ ಹತ್ತಿರದವರಿಗೆ, ಒಳಗಿನವರಿಗೆ ಮೋಸ ಮಾಡ್ತಾನೆ ಹೋಗಿದ್ದಾನೆ ಅಂತಲೂ ಕೂಡ ಬಹಳ ಬೇಸರದಿಂದನೇ ದಿನಕರ ತೂಗುದಿ ಪಾವತಿಯೇನಾಯಿತು ಅನ್ನೋದನ್ನು ಕೂಡ ಹೇಳ್ತಾರೆ. ಅಂದರೆ ಈ ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಕಂಪನಿ ಶುರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ನಲ್ಲಿ ಹೇಳ್ತಿದ್ದಾನೆ. ಅದು ಬೇರೆ ಇನ್ನೇನೂ ಅಲ್ಲ, ಯಾವುದಾದ್ರೂ ಉದ್ಘಾಟನೆ ಇದ್ದರೆ ಅದಕ್ಕೆ ಸೆಲೆಬ್ರಿಟಿಗಳನ್ನು ಕಳಿಸೋದಷ್ಟೇ. ಮುಂಚೆಯೂ ಕೂಡ ಇವನು ಇದೇ ಕೆಲಸವನ್ನು ಮಾಡ್ತಿದ್ದ. ನಮ್ಗಳ ಹೆಸರನ್ನು ಹೇಳಿಕೊಂಡು ದುಡ್ಡನ್ನು ಮಾಡ್ತಿದ್ದ. ಇವನು ಊರು ಬಿಟ್ಟು ಹೋದ್ಮೇಲೆ ಹೊಸಪೇಟೆಯಲ್ಲಿದ್ದಾನೆ ಅಂತೇಳಿ ಗೊತ್ತಾಯಿತು. ನಾನು ಚಿಂತನ್ ಹುಡ್ಕೊಂಡು ಹೋಗಿದ್ವಿ. ಆದರೆ ಅವನು ಅಲ್ಲಿ ಇರಲಿಲ್ಲ. ಪತ್ನಿ ಹಾಗೂ ಮಗ ಮಾತ್ರ ಇದ್ದರು. ಅವನ ಮಗನಿಗೆ ನನ್ನ ಮಗುವಿಗೂ ಕೇವಲ 17 ದಿನ ವ್ಯತ್ಯಾಸ ಅಷ್ಟೇ. ಅವನ ಹತ್ತಿರ ದುಡ್ಡು ಕೇಳೋಕ್ಕೆ ಅಂತೇಳ್ಬಿಟ್ಟು ಹುಡುಕಿಕೊಂಡು ಹೋಗಿದ್ವಿ. ಆದರೆ ಪತ್ನಿ ಮಗನ ಕಷ್ಟವನ್ನು ನೋಡಲಾಗದೆ ನಾವೇ ಕೊನೆಗೆ ದುಡ್ಡು ಕೊಟ್ಟು ಬರುವಂಥ ಪರಿಸ್ಥಿತಿ ಆಯಿತು. ಯಾರೂ ಕೂಡ ಅವನು ನಂಬಿ ಮತ್ತೆ ಮೋಸ ಹೋಗಬೇಡಿ ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ. ಅಂದರೆ ನೀವಿಲ್ಲಿ ಅರ್ಥ ಮಾಡ್ಕೊಬೇಕು, ನಾವು ಏನು ಪ್ರತಿ ಸಲ ಕೂಡ ಮೋಸ ಹೋಗೋದು ಹೀಗೇ. ಒಂದು ಮಾತುಗಳನ್ನು ನಂಬ್ತೀವಿ, ಮೋಸ ಹೋಗ್ತೀವಿ. ಈಗ ಆಲ್ರೆಡಿ ಒಂದು ಸಲ ಮೋಸ ಹೋಗಿದ್ದೀವಿ, ಮತ್ತಿನ್ನೊಂದು ಸಲ ಮೋಸ ಹೋಗುವಂಥ ಅವಕಾಶ ಇತ್ತು. ಅದನ್ನು ದಿನಕರ ತೂಗುದೀಪ್ ತಪ್ಪಿಸಿದ್ದಾರೆ ಅಂತಲೇ ಹೇಳ್ಬೋದು. ಒಂದು. ಎರಡನೇದು, ಇಲ್ಲಿ ನೋಡಿ ಎಷ್ಟು ನೀಟಾಗಿ ಆತ ಪ್ಲ್ಯಾನನ್ನು ಮಾಡಿದ್ದ, ರೂಪಿಸಿದ್ದ ಅಂತ ಹೇಳಿಬಿಟ್ಟು. ಅಂದರೆ ಯಾರಿಗೂ ಕೂಡ ಅನುಮಾನ ಬರಬಾರ್ದು, ಆ ರೀತಿ ಆತ ಪ್ಲ್ಯಾನನ್ನು ರೂಪಿಸಿದ್ದ. ಅದಕ್ಕೊಂದು ಪ್ರೆಸ್ ಮೀಟು, ಆ ಪ್ರೆಸ್ ಮೀಟ್ನಲ್ಲಿ ಒಬ್ಬನೇ ವೇದಿಕೆ ಮೇಲೆ ಕೂತ್ಕೊಳ್ಳೋದು, ಸುದೀರ್ಘವಾಗಿ ಮಾತನಾಡೋದು, ಮೀಡಿಯಾದವ್ರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಿಸೋದು, ಜೊತೆಗೆ ಮತ್ತೊಂದು ಅವಕಾಶವನ್ನು ಕೊಡಿ ಅಂತೇಳಿ ಬೇಡೋದು. ಇವಿಷ್ಟು ಅವನ ಪ್ಲ್ಯಾನ್ ಆಗಿತ್ತು. ಆದರೆ ಆ ಪ್ಲಾನಿನ ಹಿಂದಿನ ಉದ್ದೇಶವೇ ಬೇರೆ ಆಗಿತ್ತು ಅನ್ನೋದನ್ನು ದಿನಕರ್ ಈಗ ಬಹಿರಂಗಪಡಿಸಿದ್ದಾರೆ. ಅಲ್ಲಿಗೆ ಈತನ ಕುತಂತ್ರವನ್ನು ಬಯಲು ಮಾಡಿದ್ದಾರೆ. ಈತನ ಷಡ್ಯಂತ್ರವನ್ನು ಈಗ ಬೆತ್ತಲು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈಗೇನು ಅನಿಸುತ್ತೆ ಸ್ನೇಹಿತರೆ, ಈ ಮಲ್ಲಿಕಾರ್ಜುನ್ ಮಹಾ ವಂಚಕ ಅನ್ನೋದಕ್ಕೆ ಮತ್ತಷ್ಟು ಸಾಕ್ಷಿಗಳು ಈಗ ದಿನಕರ್ ಬಿಚ್ಚಿಟ್ಟಂತಾಗಿದೆ. ದಿನಕರ್ ಅವರ ಮಾತುಗಳನ್ನು ಕೇಳಿದ ಬಳಿಕ ನಮಗೇನು ಅನಿಸುತ್ತೆ? ಮಲ್ಲಿಕಾರ್ಜುನ್ ಬಗ್ಗೆ ನಿಮಗೆ ಅವತ್ತೇನು ಅನಿಸಿತು, ಇವತ್ತೇನು ಅನ್ನಿಸ್ತಿದೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.